ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿದ್ದಾಗ ಪಾರ್ಥಸಾರಥಿ ಅವರು ಒಂದು ಮಂದಿರವನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ತಮ್ಮ ಊರಿಗೆ ಹಿಂದಿರುಗಿ ಬಂದಿದ್ದಾರೆ. ತನ್ನ ಕೆಲಸದಲ್ಲಿ ತಾನು ಬ್ಯುಸಿಯಾಗಿ ಹೋಗಿದ್ದಾರೆ. ಅವರ ಧರ್ಮಪತ್ನಿ ಸಿಂಗಮ್ಮಾಳ್ ಅವರಿಗೆ ಒಂದು ರಾತ್ರಿ ಒಂದು ಕನಸು ಬಿತ್ತಂತೆ. ಅದೇನು ಅಂದ್ರೆ, ರಾಮನಾಥಪುರಂ ಜಿಲ್ಲೆಯಲ್ಲಿರುವ ತಿರುಪುಳ್ಳಾನಿ ಅಂತ ಒಂದು ಊರಲ್ಲಿ, ಅಂದ್ರೆ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಶಿಥಿಲಾವಸ್ಥೆಯಲ್ಲಿರುವ ಒಂದು ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಮಣ್ಣಲ್ಲಿ ಹೂತು ಹೋಗಿರುವಂತ ಶ್ರೀರಾಮ ಮತ್ತು ಸೀತಾಮಾತೆಯರ ಉತ್ಸವ ಮೂರ್ತಿಗಳು ಇರುವ ಹಾಗೆ. ಇದನ್ನ ಅವರು ತನ್ನ ಪತಿ ದೇವರಿಗೆ ಮರುದಿನ ಹೇಳಿದ್ದಾರೆ. ತಕ್ಷಣ ಪಾರ್ಥಸಾರಥಿ ಅವರು ಕೆಲವೊಬ್ರು ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಕರ್ಕೊಂಡು ತಿರುಪುಳ್ಳಾನಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಹುಡುಕಿದಾಗ ಹಳೆಯ ಒಂದು ಶಿಥಿಲಾವಸ್ಥೆಯಲ್ಲಿರುವ ಒಂದು ದೇವಸ್ಥಾನ ಕಾಣಿಸ್ತಂತೆ. ಒಳಗಡೆ ಹೋಗಿ ಹುಡುಕಿದಾಗ ಕನಸಲ್ಲಿ ಹೇಗಿತ್ತೋ ಹಾಗೆ ಶ್ರೀರಾಮ ಮತ್ತು ಸೀತೆಯರ ಉತ್ಸವ ಮೂರ್ತಿಗಳು ಮಣ್ಣಲ್ಲಿ ಹೂತು ಹೋಗಿರೋದು ಸಿಕ್ತಂತೆ. ಅದನ್ನ ಸ್ಥಳೀಯ ರಾಜನ ಅನುಮತಿಯನ್ನು ಪಡೆದು ತಮ್ಮ ಮನೆಗೆ ತಗೊಂಡು ಬಂದ್ರಂತೆ. ಮುಂದೆ ಏನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.